ಆಕ್ಸಿಡೆಂಟ್ ಪಟ್ನೆ ಹೇಳ್ತಾಳ, ಸರ್ ನಾ ಹೇಳ್ತೇನ್ರಿ ಅಂತ. ಆಕೆ ಹೇಳ್ತಾಳ, ಸರ್ ಮನುಷ್ಯರಂದ್ರ ಪರೋಪಕಾರಿಯಾಗಿರ್ಬೇಕು, ಇನ್ನೊಬ್ಬರಿಗೆ ಯಾವಾಗಲೂ ಸಹಾಯ ಮಾಡಬೇಕು, ಯಾರಾದರೂ ಸಹಾಯ ಕೇಳಿದ್ರ ಇಲ್ಲ ಅನ್ಬಾರ್ದು ಅನ್ಲ. ಹಿಂದೆ ನಮ್ಮ ಲಾಸ್ಟ್ ಬೆಂಚ್ ಮುನ್ನೆ ಕೂತಿದ್ದ ಜೋರು ಒದರಿದ, ಸರ್ ಎಕ್ಸಾಮ್ದಾಗೆ ಆನ್ಸರ್ ಹೇಳಂದ್ರೆ ಹೇಳಂಗಿಲ್ರಿ ಅಂತ. ಸತ್ತ ಮೇಲೆ ಮಣ್ಣೊಳಗ ಮಲಗೋದೈತಿ, ಇದ್ದಾಗ ಮುಖದೊಳಗ ನಗು ಇರಬೇಕು, ಇಲ್ಲ BP ಶುಗರ ಬರ್ತೈತಿ. ಇದನ್ನ ಹೇಳಿದವರ ನಾನರಿ, ಮತ್ತಾರಿಲ್ಲ. ಶರಣ್ರಿ, ಎಲ್ಲರಿಗೂ ನಮಸ್ಕಾರ ಬಂಧುಗಳೇ. ನಾನು ನಿಮ್ಮ ಉತ್ತರ ಕರ್ನಾಟಕದ ಹುಡುಗ ವಿಶು ಮನೋ, ಕನ್ನಡ ಮೀಡಿಯಂ ವಿದ್ಯಾರ್ಥಿ. ಪ್ರೇಕ್ಷಕರೇ, ಹಾಸ್ಯ ಎಲ್ಲಾ ಕಡೆ ಐತ್ರಿ, ನಾವು ಹುಡುಕ್ಬೇಕು ಅದನ್ನ. ಹಾಸ್ಯ 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 ಪ್ರಜ್ಞೆ ಜೀವನದಾಗ ಇರಬೇಕು. ಸತ್ತ ಮೇಲೆ ಮಣ್ಣೊಳಗ ಮಲಗೋದೈತಿ, ಇದ್ದಾಗ ಮುಖದೊಳಗ ನಗು ಇರಬೇಕು, ಇಲ್ಲ BP ಶುಗರ ಬರ್ತೈತಿ. ಇದನ್ನ ಹೇಳಿದವರ ನಾನರಿ, ಮತ್ತಾರಿಲ್ಲ. ಹಾಸ್ಯ ಪ್ರಾರಂಭ ಮಾಡೋಣ. ನಮ್ಮ ಲಾಸ್ಟ್ ಬೆಂಚ್ ಮುನ್ನೆ ರೀ ಅನಾಹುತ್ರಿ. ಮೊದ್ಲ 90s ಕಿಡ್, ಸರ್ಕಾರಿ ಶಾಲೆ, ಕನ್ನಡ ಮೀಡಿಯಂ, ಮುಗಿತು ಕತಿ. ಇನ್ನೇನು ಹೇಳ್ಬೇಕು. ಸರ್ ಒಂದ್ಸರ್ತಿ ಪಾಠ ಮಾಡ್ಬೇಕಾರ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ನಾ ಪ್ರಶ್ನೆ ಕೇಳ್ತೇನೆ ಅಂತ ಹೇಳ್ದ. ನಿಮ್ಮ ಸ್ವಂತ ಅಭಿಪ್ರಾಯ ಇರಬೇಕು, ಬುಕ್ ಒಳಗಿಂದ ಇರಬಾರ್ದು, ನಿಮ್ಮ ಅಭಿಪ್ರಾಯ ಹೇಳ್ಬೇಕಂತಂದ. ಮನುಷ್ಯ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂದ. ಅವಾಗ ಆಕ್ಸಿಡೆಂಟ್ ಪಟ್ನೆ ಹೇಳ್ತಾಳ, ಸರ್ ನಾ ಹೇಳ್ತೇನ್ರಿ ಅಂತ. ಆಕೆ ಹೇಳ್ತಾಳ, ಸರ್ ಮನುಷ್ಯರಂದ್ರ ಪರೋಪಕಾರಿಯಾಗಿರ್ಬೇಕು, ಇನ್ನೊಬ್ಬರಿಗೆ ಯಾವಾಗಲೂ ಸಹಾಯ ಮಾಡಬೇಕು, ಯಾರಾದರೂ ಸಹಾಯ ಕೇಳಿದ್ರ ಇಲ್ಲ ಅನ್ಬಾರ್ದು ಅನ್ಲ. ಹಿಂದೆ ನಮ್ಮ ಲಾಸ್ಟ್ ಬೆಂಚ್ ಮುನ್ನೆ ಕೂತಿದ್ದ ಜೋರು ಒದರಿದ, ಸರ್ ಎಕ್ಸಾಮ್ದಾಗೆ ಆನ್ಸರ್ ಹೇಳಂದ್ರೆ ಹೇಳಂಗಿಲ್ರಿ ಅಂತ. ಸರಿಗೆ ಸಿಟ್ಟು ಬಂತ, ನಿಮ್ಮ ಅಜ್ಜಿ ತಗಡೆ ಕಪ್ ಹೊಂಡಿರ್ತಿಲ್ಲ ಅಂದ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ದ, ತಪ್ಪು ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ ಹೇಳಂದ. ಅವಾಗ ಒಬ್ಬ ಹುಡುಗ ಎದ್ ನಿಂತ ಹೇಳ್ದ, ಸರ್ ತಪ್ಪು ಮಾಡಬಾರ್ದ್ರಿ, ಅಕಸ್ಮಾತ್ ಆದ್ರೂ ಅದನ್ನ ತಿದ್ದಿ ಒಳ್ಳೆ ಮನುಷ್ಯನಾಗಿ ಬದುಕಬೇಕು ಅಂದ. ಸರ್ ವೆರಿ ಗುಡ್ ಅಂದ. ಅವಾಗ ಮುನ್ಯ ಜೋರ್ನ ಆಗ್ತಿದ್ರೆ ಸರ್ಗೆ ಸಿಟ್ಟು ಬಂದ, ಮ್ಯಾಲೆ ಹೇಳೇನ ಯಾಕಲೆ ಹಲ್ಕಿ ಶಾತಿ ಅಂದ. ಅವಾಗ ಮುನ್ಯ ಅಂದ, ಸರ್ ತಪ್ಪುಗಳು ಸಹಜ, ತಪ್ಪುಗಳು ಸಹಜ, ಇಲ್ಲ ಅಂದ್ರ ನಾವ ನೀವ ಹುಟ್ಟತಿರ್ಲಿಲ್ರಿ ಅಂದ. ಸರಿಗೆ ಬಾಳ್ಕೆಟ್ ಸಿಟ್ಟು ಬಂದ್ರಿ, ಪೊಲೀಸ್ ಕರೆದ ನಿಂಗೆ ಜೈಲ್ದಾಗ ಹಾಕಿಸ್ತಾನ ಮನ, ಜೈಲ್ ಅಂದ್ರೆ ಗೊತ್ತಿಲ್ಲ ಅಂದ, ಜೈಲ್ ಅಂದ್ರೆ ಗೊತ್ತಿಲ್ಲ ಅಂದ. ಅವಾಗ ಮುನ್ನೆ ಅಂದ, ಸರ ಜೈಲು ಅಂದ್ರ ರಾಜಕಾರಣಿ ಅವರ ತವರು ಮನೆ, ಆಮೇಲೆ ಕಳ್ಳರ ಗೆಸ್ಟ್ ಹೌಸ್ ಅಂದ. ಸರ್ಗೆ ಸಿಟ್ಟು ಬಂತು, ಆದ್ರೆ ಏನೂ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಹೇಳಿದ್ದು ಕರೆಕ್ಟ್ ಇತ್ತು, ಕುಂಡ್ರು ಶನ್ಯಾದಿ ಅಂದ. ವೀಕ್ಷಕರೇ, ಸಾಮಾನ್ಯ ಜ್ಞಾನ ಒಳಗ ಆನ್ಸರ್ ಕೊಟ್ರ ಭಾಳ ಖತರ್ನಾಕ್ ಇರ್ತಾವ್ರಿ. ಆಮೇಲೆ ಈ ಲಾಸ್ಟ್ ಬೆಂಚ್ ಮುನ್ಯ, ಆಮೇಲೆ ಕನ್ನಡ ಮೀಡಿಯಂ ಅನಾಹುತ್ರಿ ಹಿಂಗರಿ. ಆಮೇಲೆ ಇನ್ನೊಂದ್ರಿ ಲವ್, ಪ್ರೀತಿ, ಪ್ರೇಮ, ಪ್ರಣಯ. ಪ್ರೀತಿ ಲವ್ ಹೆಂಗಿತ್ತು 80s 90s ಒಳಗ. ಅವಾಗ ಮೊಬೈಲ್ ಫೋನ್ಸ್ ಇದು ಇರ್ಲಿಲ್ರಿ, ಟೆಲಿಫೋನ್ ಇತ್ತು, ಆದ್ರೂ ಎಲ್ಲಾರ ಮನ್ಯಾಗ ಇರ್ಲಿಲ್ರಿ. ಕೆಲವೊಬ್ರು ಮನ್ಯಾಗ ಅಷ್ಟ, ಶ್ರೀಮಂತರ ಮನ್ಯಾಗ ಅಂಗಡಿ ಒಳಗ. ಆಮೇಲೆ ಫೇಜರ್ ಇತ್ರಿ, ಫೇಜರ್ ಓನ್ಲಿ ಮೆಸೇಜ್ ಮಾಡೋದು. ಆಗ ಬಿಸ್ನೆಸ್ ಮ್ಯಾನ್ ಮತ್ತೆ ಶ್ರೀಮಂತರ ಮನ್ಯಾಗ ಅಷ್ಟೇ ಇತ್ತು. ಈಗ ಮೊಬೈಲ್ ಗಿಬೈಲ್ ಎಲ್ಲ ಐತಿ. ಆ ಟೈಮ್ದಾಗ ಲವ್ ಹೆಂಗಿತ್ತಂದ್ರ 6 ತಿಂಗಳ ಬರೀ ಹಲ್ಲ ಕಿಶೋದ್ರಿ, ಹಿಂಗ ನೋಡೋದ್ರಿ. 6 ತಿಂಗಳು ಒಬ್ಬೊಬ್ರಿಗೆ ಮಾತಾಡೋಂಗಿಲ್ಲ, ಬರೀ ನಗೋದ್ರಿ, ಹಿಂಗ 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 ನಗೋದ. ಅದಕ್ಕೆ ಆ ಟೈಮ್ದಾಗ ಹಾಡುಗಳು ಹಂಗ ಬಂದಿದ್ರಿ, ನಗುವ ನಯನ ಮಧುರ ಮೌನ, ಈ ತರ ಹಾಡು ಬಂದಿದ್ದು. ಆಮೇಲೆ ಈಗ ಲವ್ ಹೆಂಗಿತ್ತು ಅಂದ್ರೆ, ಅಕಸ್ಮಾತ್ ಆ ಟೈಮ್ದಾಗ ಏನಾರ ಸಕ್ಸಸ್ ಆತಂತ ತಗೋರಿ, ಲವ್ ಡೈಲಿ ಮೀಟ್ ಆಗಿ ಸಿಗ್ತಿರ್ಕಿಲ್ರಿ. ಅಕಸ್ಮಾತ್ ಕಾಲೇಜ್ದಾಗಿದ್ರ ಕಾಲೇಜ್ದಾಗ ಮೀಟ್ ಆಗ್ತಿದ್ರ, ಇಲ್ಲ ಮಾರ್ಕೆಟ್ದಾಗ ಎಲ್ರೆ ತಾಯಿ ಜೊತೆ ಹುಡುಗಿ ಹೊಂಟಿದ್ಲ ಅಂದ್ರ 5 ನಿಮಿಷ ಗ್ಯಾಪ್ ಒಳಗ ತಾಯಿ ಕಣ್ ತಪ್ಪಿಸಿ ಅಷ್ಟ ಮಾತಾಡ್ತಿದ್ರ, 5 ನಿಮಿಷ. ಆಮೇಲೆ ಜಾತ್ರೆಗೆ ಇದ್ರ, ಆಮೇಲೆ ಹುಡುಗಿ ಏನಾರ ದೇವಸ್ಥಾನಕ್ಕೆ ಹೋದ್ರು, ಅದು ಕಣ್ ತಪ್ಪಿಸಿ 5 ನಿಮಿಷ 10 ನಿಮಿಷ ಮಾತಾಡೋದು ಹಂಗಿತ್ರಿ ಅವಾಗ. ಅವನವನ ಈಗ ಹಂಗಿಲ್ರಿ. ಹುಡುಗಿ ಮನೆ ಮುಂದೆ ಹೊಂಟಿರ್ತಾನ, ಮೆಸೇಜ್ ಹಾಕ್ತಾನ, ಕಮ್ ಔಟ್, ಪಟ್ನಕ್ಕೆ ಹೊರಗೆ ಬರ್ತಾಳ್ರಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಜಮಾನ ಐತ್ರಿ. ಅವ್ನು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್, ಸ್ನ್ಯಾಪ್ಚಾಟ್ ಏನೇನೋ ಅದಾವ್ರಿ. ಆದ್ರೂ ಲವ್ ಸ್ಟ್ರಾಂಗ್ ಇಲ್ರಿ. ಅವಾಗ ಏನೂ ಇರ್ಲಿಲ್ಲ, ಲವ್ ಸ್ಟ್ರಾಂಗ್ ಇತ್ತು. ಈಗ 3 ತಿಂಗಳಿಗೊಮ್ಮೆ ಬಾಯ್ ಫ್ರೆಂಡ್ ಚೇಂಜ್ ಆಗ್ತಾರೋ, ಗರ್ಲ್ ಫ್ರೆಂಡ್ ಚೇಂಜ್ ಆಗ್ತಾರೆ. ನಾವ್ರಿ. ಆಮೇಲೆ ಈ ಟೈಮ್ ಈಗಂತೂ ಭಾಳ ಈಸಿ ಐತ್ರಿ. ಹಿಂಗಾರಿ ಒಂದ್ಸರ್ತಿ ನಾನು ನೋಡಿದ್ದ, ಗಣಪತಿ ಮೆರವಣಿಗೆ ಹೊಂಟಿತ್ರಿ, ಹಬ್ಬ ಐತಿ ದೇವ್ರದ. ಆ ಬರೋಬ್ಬರ ಮೆರವಣಿಗೆ ಹುಡುಗಿ ಮನೆ ಮುಂದೆ ಬರ್ತೈತ್ರಿ. ಅವಾಗ ಇವು ಪಟ್ನ ಹೋಗಿ ಹಾಡ ಚೇಂಜ್ ಮಾಡ್ತಾನ, ಹೊರಗ ಬಾ ನೀ ಹೊರಗ ಬಾ, ಹೊರಗ ಬಾ ನೀ ಹೊರಗ ಬಾ. ಅನಾಹುತ್ರಿ. ಆಕಿನೂ ಬಂದು ಹಲ್ಕಿಸ್ಕೊಂಡು ನಿಂತಿರ್ತಾಳ್ರಿ, ಹಿಂಗೆ ಮೊಬೈಲ ವಿಡಿಯೋ ಮಾಡ್ಕೊಂತ. ಇದು ಕತ್ತೀರಿ ಲವ್ ಸ್ಟಾರ್ಟ್ ಆದಾಗ. ಆಮೇಲೆ ಲವ್ ಫೇಲ್ಯೂರ್ ಆಗಿರ್ತೈತಿ, ಫೇಲ್ಯೂರ್. ಅವಾಗೂ ಹಿಂಗಾರಿ, ಗಣಪತಿ ಮೆರವಣಿಗೆ ಹೊಂಟಿರ್ತದೆ, ಆಕಿನ ಮನೆ ಮುಂದೆ ಬರ್ತೈತೆ, ಗಾಡಿ ನಿಲ್ಲಿಸ್ತಾರ. ಅವಾಗ ಹಾಡ ಬೇರೆ ಹಸ್ತಾನ. ನಾವು ಏನು ಹಸ್ತಾನ ನೋಡಿದೆ ನಾವು,
ಬಂದರೆ ಬಾ ಇಲ್ಲ ಹೊಯ್ಕೋತ ಹೋಗ ನೀನೇಶ್ವರರ ಏನ ನಿನಗೇನ ಬಂಗಾರತ್ತೇತೇನ ನಿನಗೇನ ಬಂಗಾರತ್ತೇತೇನ ಅವನು ಏನ್ ತಿಳಿದಿರ್ತಾರೋ ಇವ್ರ ಹಾಡಾಚೆವ ಆಕಿಗೆ ನನಗೆ ಅಷ್ಟ ಕೊಟ್ಟಿದಂತ ತಿಳ್ಕೊಂಡಿರ್ತಾರ. ಆದ್ರೆ ಊರ್ ಮಂದಿಗೆಲ್ಲ ಗೊತ್ತೈತ್ರಿ. ಯಾಕಂದ್ರ ಇವ್ರು ಊರ್ ಮಂದಿಗೆ ಪ್ರಚಾರ ಆಗ್ಬಿಟ್ಟಿರತ್ತೆ ಇವ್ರು ಲವ್ ಮಾಡಿದ್ದು ಅಲ್ಲಿ ಅಡ್ಡಾಡಿದ್ದು ಅನಾಹುತ್ರಿ ಅವನು ಈ ತರ ಲವ್ ಸ್ಟೋರಿ. ಈಗ ಮತ್ತ ಈ ಲವ್ ಫೇಲ್ಯೂರ್ ಅಂತೂ ಕಾಮನ್ ರೀ ಲವ್ ಆದಾಗ. ಆಗಿನ ಕಾಲ ಇರ್ಲಿ ಈಗಿನ ಕಾಲ ಇರ್ಲಿ ಆ ಟೈಮ್ದಾಗ ಭಾಳ ಸ್ಟ್ರಾಂಗ್ ಇತ್ತು, ಭಾಳ ರೇರ್ ಕೇಸ್. ಯಾಕಂದ್ರ ಆ ಟೈಮ್ದಾಗ ಗಂಡ ಕುಡಿದು ಬಂದು ಹೆಂಡತಿಗೆ ಹೊಡೆದ್ರು ಡಿವೋರ್ಸ್ ಆಗಿಲ್ರಿ. ಈ ಟೈಮ್ದಾಗ ಸ್ವಲ್ಪ ಹುಡುಗ ಏನಾದ್ರು ಮಾತಾಡೋ ಡಿವೋರ್ಸ್ ಮೇಲೆ ಡಿವೋರ್ಸ್ ತಾಳ್ಮೆ ಕಮ್ಮಿ ಐತಿ. ಜನರೇಷನ್ ವಿಚಿತ್ರ ಐತಿ. ಯಾಕಂದ್ರ ಸೋಷಿಯಲ್ ಮೀಡಿಯಾ ಭಾಳ ಕೆಟ್ಟ ಪರಿಣಾಮ ಮಾಡೈತಿ. ಅದಕ್ಕೆ ಸೋಷಿಯಲ್ ಮೀಡಿಯಾ ಒಳಗೆ ಜಾಸ್ತಿ ಇರಬೇಡ್ರಿ. ಅಕಸ್ಮಾತ್ ಇದ್ರು ಒಳ್ಳೆ ಕಂಟೆಂಟ್ನ ನೋಡ್ರಿ ಪ್ರಿಯ ವೀಕ್ಷಕರೇ. ಆಮೇಲೆ ಲವ್ ಫೇಲ್ಯೂರ್ ಸಾಂಗ್ಗಳು ಇರ್ತಾವ್ರಿ ನೋಡ್ರಿ, ಹಾಡುಗಳು. ಈ ಸಿನಿಮಾ ಲವ್ ಫೇಲ್ಯೂರ್ ಸಾಂಗ್ ನಂಗೆ ಭಾಳ ನಗು ಬರ್ತಾವ್ರಿ. ಒಂದು ಹಾಡು ಭಾಳ ಫೇಮಸ್ ಆಗಿತ್ತು ನೋಡ್ರಿ. ಯಾಕೆ ನಗು ಬರ್ತೈತೆ ಅಂದ್ರೆ ನಾ ಜನಪದ ಲವರ್. ಲವ್ ಫೇಲ್ಯೂರ್ ಸಾಂಗ್ ಜನಪದ ಭಾರಿ ಇರ್ತಾವ್ರಿ. ಈ ಸಿನಿಮಾ ಸಾಂಗ್ ಒಳಗ ಒಂದು ಫೇಮಸ್ ಆಗಿತ್ತು ರೀ ಲವ್ ಫೇಲ್ಯೂರ್. ಹೋದರೆ ಹೋಗೇ ನೀ ದೂರ ನನ್ನಿಂದ ದೂರಾನೇ ದೂರ. ಆಲ್ರೆಡಿ ಹೋಗಿರ್ತಾಳ ಹೊಯ್ಕೊಂಡಾಕಿ, ಒದ್ದು ಹೋಗಿರ್ತಾಳಕಿ, ತಿರುಗು ನೋಡ್ತಿರಂಗಿಲ್ಲ, ಖಾಲಿ ಪಿಲಿಯು ಮತ್ತೆ ಅದ ಅಂತಿರ್ತಾನ. ಹೋದರೆ ಹೋಗೇ ನೀ ದೂರ ನನ್ನಿಂದ ದೂರಾನೇ ದೂರ. ಸುಮ್ಮನೆ ಪ್ರಸ್ಟೇಷನ್ ತೆಗೆದಿರ್ತಾನೆ ಅವನು. ಆಮೇಲೆ ಇನ್ನೊಂದು ಹಾಡು ಬಂತ್ರಿ, ಹುಡುಗಿ ಕಣ್ಣು ಲೋಡೆಡ್ ಗನ್ನು. ನಿಮ್ಮ ಅವನ ಅದನ್ನ ಜಾತ್ರೆಗಿಂದ ಗನ್ನ, ಹುಡುಗಿ ಕಣ್ಣೊಳಗೆ ಕಸ ಹೋದ್ರ ಹೊಯ್ಕೋತಾರ ಅವ್ರ. ಇನ್ನು ಲೋಡೆಡ್ ಗನ್ ಅಂತ ಏನ್ ಕಂಪ್ಯಾರಿಸನ್, ಯಾವ ಸಾಹಿತ್ಯ ಬರ್ದನ್ರಿ ಅವನವನ. ನಗು ಬರ್ತೈತ್ರಿ. ಲವ್ ಫೇಲ್ಯೂರ್ ಸಾಂಗ್ ಜನಪದ ಕೇಳ್ರಿ ನೀವು ಲವ್ ಮಾಡ್ರಿ ಬಿಡ್ರಿ, ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಮನಸ್ಸಿಗೆ ಹತ್ತಾವ. ಹಂಗ ಸಾಹಿತ್ಯ ಬರೀತಾರಿ ಜನಪದ. ಒಂದು ಹಾಡು ಐತ್ರಿ ಖತರ್ನಾಕ್, ಹಿಂಗ ಲವ್ ಫೇಲ್ಯೂರ್ ಮೇಲೆ ಐತಿ. ಅವಂತಾನ, ಬಣ್ಣದ ಮಾತು ನಂಬಿನ ಕೆಟ್ಟೆ ಹಿಂಗ್ಯಾಕ ಮಾಡಿದಿ, ಕಣ್ಣಾಗ ಕುಂತಿ ಮನದಾಗ ನಿಂತಿ ಈಗ್ಯಾಕ ದುಡಿದಿ. ಆಕಿ ಅಂತಾಳ ಲವ್ ಮಾಡ್ಬೇಕಾರ ಆಕಿನ ಅಡ್ಡಾಡ್ಬೇಕಾರ ಹಿರಿಯರ ಪರ್ಮಿಷನ್ ಕೇಳಿರಂಗಿಲ್ಲ ಆಕಿ. ಅದ್ರ ಮದ್ವೆ ಆಗ್ಬೇಕಾರ ಹಿರಿಯರ್ ಕೇಳ್ತಾಳ ಆಕಿ. ಹಿರಿಯರ್ ಹೇಳ್ದಂಗ ಕೇಳದಿದ್ರಂಗ ಏನ ಮಾಡಬೇಕ, ನನ್ನ ಮನದಾಗ ಏನ ಐತಂತ ಹ್ಯಾಂಗ ಹೇಳಬೇಕ. ಆಮೇಲೆ ನೀವು ಅಂತಾನ ಹಿಂಗ ಸೊಳಕೆ ಆಗಿರ್ತಾರ್ರಿ ಅವ, ಗಟ್ಟಿಯಾಗಿ ನಿಲ್ಲಲಿಲ್ಲ ನನ್ನ ಬಂದ ಕೇಳಲಿಲ್ಲ, ನಿನ್ನ ಲಗ್ನ ಪತ್ರ ಬಂದು ನನ್ನ ಎದೆಯ ಸುಟ್ಟಿತಲ್ಲ, ಮಾತು ಮುರಿದ ಹೋಯಿತಲ್ಲ, ಮುಂದ ಏನು ಉಳಿಯಲಿಲ್ಲ. ಅನಾಹುತ ಬರದಾರಿ ಶಬೀರ್ ಡಂಗೆ ಒಳ ಬಾ ಡಂಗೆ. ಇದ ಜನಪದ ಸಾಹಿತ್ಯ. ಲವ್ ಫೇಲ್ಯೂರ್ ಸಾಂಗ್ ಅನಾಹುತ ಇರ್ತಾವ್ರಿ ಅವನ ಜನಪದ ಒಳಗ. ಹಿಂಗ ಹಾಸ್ಯನು ಇದ್ರಾಗ ಇರ್ತೈತ್ರಿ ಪ್ರಿಯ ವೀಕ್ಷಕ. ಆಮೇಲೆ ಮದರ್ ಟಂಗ್ ರೀ, ಮಾತೃಭಾಷೆ. ಈಗ ನಮ್ದ ಕನ್ನಡ ಐತಿ, ನಾವು ಬಹಳ ಪುಣ್ಯ ಮಾಡ್ಯವ್ರಿ. ಯಾಕಂದ್ರ ಬಹಳ ದೊಡ್ಡ ಇತಿಹಾಸ ಐತಿ. ಆಮೇಲೆ ಶಬ್ದಗಳ ಕೊರತೆ ಇಲ್ಲ. ಆಮೇಲೆ ಪ್ರೊನೌನ್ಸ್ ಕೂಡ ಚಲೋ ಆಕೈತಿ ನಮ್ದು. ಬೇರೆ ಭಾಷೆ ನಾವು ಬೇಗ ಕಲಿತೀವಿ, ಯಾಕಂದ್ರೆ ಅಷ್ಟ ಚಲೋ ಐತಿ ನಮ್ದು ಭಾಷೆ. ಆದ್ರ ಹಿಂಗಾರಿ ಒಂದು ಇನ್ನೊಂದು ಭಾಷೆ ಐತಿ ಉರ್ದು. ನಂಗೆ ಭಾಳ ನಗು ಬರ್ತೈತ್ರಿ. ಯಾಕಂದ್ರ ನಾ ಮೊನ್ನೆ ಹೊಂಟಿದ್ದೆ, ಒಬ್ಬ ಉರ್ದು ಹುಡುಗ ಬಂದ, ಮುಸ್ಲಿಂ ಉರ್ದು ಹುಡುಗ. ಅವಂಗ ಅಡ್ರೆಸ್ ಕೇಳೋದಿತ್ರಿ. ಪ್ರಶಾಂತ್ ಅನ್ನೋ ಹುಡುಗ, ಅವ್ರ ಮನೆಗೆ ಕೇಳೋದಿತ್ತು ಅವಂಗೆ. ನಾ ಹೊಂಟೇನೆ, ಅವ್ನು ನಿಲ್ಸಿದ್ನಂಗೆ ಬೈ ಠೇರೋ ಅಂತ. ನಾನು ನಿಲ್ಸಿದೆ. ಅವ್ ಹೆಂಗೆ ಕೇಳ್ದ, ಪ್ರಶಾಂತ್ ಕಾ ಘರ್ ಕಹಾ ಹೈ? ಪ್ರಶಾಂತ್ ಪ್ರಶಾಂತ್ ಏನ ಪ್ರಶಾಂತ್ ಮಹಾಪ್ರಸಾದ ಮಹಾಪ್ರಸಾದ್ ನೈ ಜಿ, ಪ್ರಶಾಂತ್ ಪ್ರಶಾಂತ್ ಏ ಪ್ರಶಾಂತ ಅದ ಅಂತಂದೇನ. ಪ್ರೊನೌನ್ಸ್ ಬರುವತ್ರಿ ಅವಂಗ, ಪ್ರಶಾಂತ ಪ್ರಶಾಂತ್ ಅನ್ನತಾನ. ಪ್ರಶಾಂತ್ ಕಾ ಘರ್ ವಹಾ ದೇಖ್ ಜಾ ಅಂತಂದೆ ಅವಂಗೆ. ಅನಾಹುತ್ರಿ. ಆಮೇಲೆ ಇನ್ನೊಂದು ಅಂಗಡಿ ಹಿಂಗಾರಿ ಅವ್ನು ಉರ್ದುನರಿ ಪಾನ್ ಅಂಗಡಿ ಐತಿ, ಸಿಗರೇಟ್ ಮಾಡ್ತಾನ. ರೆಗ್ಯುಲರ್ ಗಿರಾಕಿ ಬರ್ತಾರ್ರಿ. ಅವ್ನು ಗೊತ್ತೈತಿ ಯಾರು ಸಿಗರೇಟ್ ಸೇರ್ತಾರೋ ಇಲ್ಲ ಅಂತ. ಒಬ್ಬ ಬಂದ್ರಿ ರೆಗ್ಯುಲರ್ ಗಿರಾಕಿ. ಬಂದ ತಕ್ಷಣ ಸಿಗರೇಟ್ ಬೇಕಂತ ಕೇಳ್ಬೇಕಿಲ್ರಿ ಅವ. ಸಿರುಗುಟ 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 ನಾ ಅಂದೆ, ನಿಮ್ಮವನ ಸಿಗರೇಟಲ್ಲೇ ಅದ ಏನು ಸಿರುಗುಟ? ನಿಮ್ಮ ಮೊದಲು ಕನ್ನಡ ಕಲೀಲೆ, ಪ್ರೊನೌನ್ಸ್ ಆಟೋಮೆಟಿಕ್ ಚಲೋ ಆಕೈತೆ ಅಂದೆ ನಾವು. ಅವನವನು ಇದು ಕೂಡ ಹಾಸ್ಯ ರೀ ಪ್ರಿಯ ವೀಕ್ಷಕರೇ. ಬೇರೆ ಭಾಷೆಗೆ ನಾವು ಅವಮಾನ ಮಾಡೋ ಇಂಟೆನ್ಷನ್ ನಮಗಿಲ್ಲ. ಆದ್ರೆ ಸುತ್ತಮುತ್ತ ನೋಡಿರೋದ್ ಮ್ಯಾಲ ನಾ ಹಾಸ್ಯ ಮಾಡಾಕತ್ತೇನೆ. ಹಾಸ್ಯ ಈ ಥರನೂ ಇರ್ತೈತ್ರಿ. ಅದಕ್ಕೆ ನಾವು ಎಲ್ಲೇ ಹೊರಗೆ ಹೋದ್ರು ಅದ್ರ ಹಾಸ್ಯ ಇರ್ತೈತಿ. ಹಾಸ್ಯ ಪ್ರಜ್ಞೆ ಇದ್ರ ಜೀವನ ಭಾಳ ಚಲೋ ಆಗ್ತೈತ್ರಿ. ಹಿಂಗ ನಾವು ನಗ್ತಾ ಇರ್ಬೇಕು. ಆಮೇಲೆ ಪ್ರಿಯ ವೀಕ್ಷಕರೇ, ಇನ್ನೊಂದು ಪ್ರಶ್ನೆ ರೀ, ಮುನ್ಯಾಗೆ ಕೇಳಿದೆ ನಾ, ಲೇ ಈ ಹುಡುಗಿರು ಯಾವಾಗೂ ಕರೆಕ್ಟಾಗಿ ಆನ್ಸರ್ ಕೊಡಂಗಿಲ್ಲ ಒಳ್ಳೆ ಕೇಳಿದ ಪ್ರಶ್ನೆಗೆ. ಒಂದಿದ್ರೆ ಏನಂದ್ರೆ ಹೇಳ್ತಾವಲ್ಲ ಅಂತ ನಾ ಅಂದೆ. ಅವಾಗ ಲಾಸ್ಟ್ ಬೆಂಚ್ ಮುನ್ಯ ಅಂದ್ರೆ, ಹೌದ್ಲೇ ಹುಡುಗಿನ ಹಂಗ. ಆದ್ರೆ ಒಂದು ಸಿಚುವೇಶನ್ದಾಗ ಅವ್ರು ಕರೆಕ್ಟಾಗಿ ಆನ್ಸರ್ ಕೊಡ್ತಾರೆ. ಯಾವ್ದಂತ ಕೇಳಿದೆ ನಾ. ಅವಾಗ ನಮ್ಮ ಲಾಸ್ಟ್ ಬೆಂಚ್ ಮುನ್ಯ ಅಂದ, ಹುಡುಗಿಯರು ಸರಿಯಾಗಿ ಉತ್ತರ ಕೊಡುವುದು ಪರೀಕ್ಷೆ ಬರೆಯುವಾಗ ಮಾತ್ರ ನಾವು. ಪ್ರೇಕ್ಷಕರೇ, ಹಾಸ್ಯ ಹಿಂಗ ಮಾಡೋಣ. ನೆಕ್ಸ್ಟ್ ವಿಡಿಯೋಗೆ ಮತ್ತೆ ಬರ್ತೇನೆ. ನಿಮ್ಮ ಪ್ರೋತ್ಸಾಹ ಬಹಳ ಇಂಪಾರ್ಟೆಂಟ್ ಐತ್ರಿ. ನೀವು ಎಷ್ಟು ಪ್ರೋತ್ಸಾಹ ಕೊಡ್ತೀರಿ ಅಷ್ಟು ಒಳ್ಳೆ ಕಂಟೆಂಟ್ ತೊಗೊಂಡ್ಬರ್ತೇನೆ ರೀ. ಟೇಕ್ ಕೇರ್, ಬಾಯ್ ಬಾಯ್.